ಪವಿತ್ರವಾದ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ಮಹಾರುದ್ರ ಅನುಷ್ಠಾನವು ಸಂಪನ್ನವಾಗಿ ಇವತ್ತು ಇದರ ಪೂರ್ಣಾಹುತಿ ಕಾರ್ಯವು ಸಂಪನ್ನವಾಗಿದೆ. ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ಒಂದು ಅನುಷ್ಠಾನವು ಈ ಸನ್ನಿಧಿಯಲ್ಲಿ ಶಾಸ್ತ್ರೋಕ್ತವಾಗಿ ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಜೀವನದಲ್ಲಿ ಭಗವದ್ ಅನುಗ್ರಹ ನಮಗೆ ಅತ್ಯಂತ ಅವಶ್ಯಕವಾದದ್ದು. ನಮ್ಮ ಪ್ರಯತ್ನ ಎಂಬುದು ಖಂಡಿತವಾಗಿಯೂ ಇರಲೇಬೇಕು. ಆದರೆ ಆ ಪ್ರಯತ್ನ ಸಫಲವಾಗಬೇಕು. ಆ ಪ್ರಯತ್ನವನ್ನು ಮಾಡುವಾಗ ಮಧ್ಯದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಬರುವಂತಹ ತೊಂದರೆಗಳೆಲ್ಲ ಪರಿಹಾರವಾಗಿ ನಮ್ಮ ಪ್ರಯತ್ನ ಸಫಲವಾಗಬೇಕು ಅಂತಂದ್ರೆ ಅದಕ್ಕೆ ಆ ಭಗವಂತನ ಅನುಗ್ರಹ ಖಂಡಿತವಾಗಿಯೂ ನಮಗೆ ಬೇಕೇ ಬೇಕು. ಹಾಗಾಗಿ ಯಾವಾಗ ನಾವು ನಮ್ಮ ಪ್ರಯತ್ನವನ್ನು ಚೆನ್ನಾಗಿ ಅದಕ್ಕೆ ಆ ಭಗವದ್ ಅನುಗ್ರಹವೂ ಸೇರುತ್ತದೋ ಒಟ್ಟಾಗುತ್ತೋ ಆವಾಗ ನಮ್ಮ ಪ್ರಯತ್ನ ಸಫಲ ಆಗಿ ನಾವೆಲ್ಲ ಕಾರ್ಯಗಳಲ್ಲೂ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದಲೇ ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಒಂದು ಮಾತು ಹೇಳ್ತಾನೆ. ಏನು ಅಂತಂದ್ರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಅಂತ. ಅಂದ್ರೆ ಇದರ ಅರ್ಥ ಏನು? ಪ್ರತಿಯೊಂದು ಸಮಯದಲ್ಲೂ ನನ್ನ ಸ್ಮರಣೆಯನ್ನು ನೀನು ನಿರಂತರ ಮಾಡ್ತಾ ಯುದ್ಧವನ್ನು ಮಾಡು ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಅಂದ್ರೆ ಇದರ ಅರ್ಥ ಏನು? ಅಲ್ಲಿ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಮಾತು ಬಂತಾದ್ದರಿಂದ ಯುದ್ಧ ಅಂತ ಭಗವಂತ ಹೇಳಿದ್ದು, ಯುದ್ಧ ಚ ಅಂತ ಹೇಳಿದ್ದು. ಆದರೆ ಅದರ ಅರ್ಥವನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ, ನಮ್ಮ ಪ್ರಯತ್ನ. ಅರ್ಜುನನಿಗೆ ಭಗವಂತ ಯುದ್ಧದ ಒಂದು ಪ್ರಕರಣದಲ್ಲಿ ಈ ಮಾತನ್ನು ಹೇಳಿದ್ರಿಂದ ಯುದ್ಧ ಮಾಡು ಅಂತ ಹೇಳಿದ್ದು. ಸಾಮಾನ್ಯವಾಗಿ ಎಲ್ರಿಗೂ ಹೇಳಬೇಕು ಅಂತಂದ್ರೆ, ಎಲ್ಲರೂ ನಿಮ್ಮ ನಿಮ್ಮ ಪ್ರಯತ್ನವನ್ನು ಮಾಡಿ, ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದಕ್ಕೋಸ್ಕರ ನಿಮ್ಮ ಪ್ರಯತ್ನವನ್ನು ಮಾಡಬೇಕು. ಆ ಭಗವಂತನನ್ನು ಸ್ಮರಣೆ ಮಾಡುತ್ತಾ ನಿಮ್ಮ ಪ್ರಯತ್ನವನ್ನು ನೀವು ನಿರಂತರ ಮಾಡಬೇಕು ಎಂಬುದು ಅದರ ಅರ್ಥ. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಹೇಗೆ ಆ ಯುದ್ಧದ ಸಂದರ್ಭದಲ್ಲಿ, ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಂತಹ ಒಂದು ಸಂಕಷ್ಟಗಳು ಮಧ್ಯದಲ್ಲಿ ಬಂದಾಗ ಆ ಸಂದರ್ಭದಲ್ಲಿ ಮಾಡಬೇಕಾದಂತಹ ಕರ್ತವ್ಯವನ್ನು ಭಗವಂತ ಸೂಚನೆ ಮಾಡಿ ಅನುಗ್ರಹ ಮಾಡಿ ಆ ಪಾಂಡವರ ಕೈಯಲ್ಲಿ ಯುದ್ಧವನ್ನು ಮಾಡಿಸಿದ್ದ. ಪಾಂಡವರು ಅವರಿಗೆ ಯುದ್ಧವನ್ನು ಮಾಡುವಂತಹ ಸಾಮರ್ಥ್ಯ ಇದೆ, ಸೈನ್ಯ ಇದೆ, ಅಸ್ತ್ರಗಳಿವೆ, ಸಾಮರ್ಥ್ಯ ಇದೆ, ಎಲ್ಲವುದೂ ಇದೆ. ಹಾಗಾಗಿ ಅವರು ಯುದ್ಧವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಆದರೆ ಅದೆಲ್ಲದರ ಜೊತೆಗೆ ಅಷ್ಟೆಲ್ಲ ಇದ್ರೂ ಸಹ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಕಷ್ಟಗಳು ಅವರಿಗೆ ಬಂದಿದ್ವು. ಆ ಕಷ್ಟಗಳು ಬಂದಾಗ ಹೇಗೆ ಮುಂದಕ್ಕೆ ಹೋಗ್ಬೇಕು, ನಾನು ಯಾವ ರೀತಿಯಾಗಿ ಮುಂದಕ್ಕೆ ಹೋಗ್ಬೇಕು, ಏನ್ ಮಾಡಬೇಕು ನಾವು ಅನ್ನುವಂತಹ ಒಂದು ಸಂದಿಗ್ಧ ಸ್ಥಿತಿಯೂ ಸಹ ಮಧ್ಯದಲ್ಲಿ ಪಾಂಡವರಿಗೆ ಬಂತು. ಹಾಗ ಬಂದಾಗೆಲ್ಲ ಭಗವಂತ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿ ಆ ಎಲ್ಲ ಕಷ್ಟಗಳನ್ನು, ಆ ಎಲ್ಲ ಸಂದಿಗ್ಧತೆಗಳನ್ನು ಹೋಗಲಾಡಿಸಿ ಯುದ್ಧವನ್ನು ಮಾಡಿಸಿದ್ದ. ಇವರತ್ರ ಇದ್ದಂತಹ ಬಲ, ಅಸ್ತ್ರಗಳು ಅದೆಲ್ಲವೂ ಸಹ ಆ ಸಂದಿಗ್ಧ ಸ್ಥಿತಿಯಲ್ಲಿ ಒಂದು ರೀತಿಯ ಕುಂಠಿತವಾಗೋಯ್ತು. ಆವಾಗಲೂ ಅಂತಹ ಒಂದು ಸಂದರ್ಭದಲ್ಲಿ ಭಗವದ್ ಅನುಗ್ರಹ ಕೆಲಸ ಮಾಡ್ತು. ಇದು ಯಾವುದೂ ಸಹ ಕೆಲಸ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಭಗವಂತನ ಅನುಗ್ರಹ ಅವರಿಗೆ ಸಿಕ್ಕಿದ ಮೇಲೆ ಪುನಃ ಅವರಿಗೆ ಬಲ ಬಂತು. ಅಲ್ಲಿ ತನಕ ಮತ್ತೆ ಪುನಃ ಏನು ಮಾಡುವುದು ಅನ್ನುವಂತಹ ಸ್ಥಿತಿ ಮತ್ತೆ ಬರ್ತಾ ಇತ್ತು ಮಧ್ಯದಲ್ಲಿ. ಅಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಂದ್ಸಲ ಯುದ್ಧದ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿದೆ, ಅಭಿಮನ್ಯುವನ್ನ ಕೌರವರೆಲ್ಲರೂ ಸೇರಿ ವಧ ಮಾಡ್ತಾರೆ. ಅದು ಅಧರ್ಮ ಯುದ್ಧವನ್ನು ಮಾಡಿ ಆ ಪದ್ಮವ್ಯೂಹದೊಳಗೆ ಅಭಿಮನ್ಯು ಒಬ್ಬನು ಮಾತ್ರ ಒಳಗ್ ಬರುವ ಹಂಗೆ ಮಾಡಿ ಉಳಿದವರನ್ನೆಲ್ಲ ಹೊರಗಡೆನೆ ತಡೆದು, ಈ ಸೈಂಧವ ಅನ್ನುವವನು, ಆ ಜಯದ್ರಥ ಅನ್ನುವವನು ಉಳಿದವರನ್ನೆಲ್ಲ ಹೊರಗಡೆನೆ ತಡೆದು ಬಿಡ್ತಾನೆ, ಉಳಿದ ಪಾಂಡವರನ್ನೆಲ್ಲ. ಅರ್ಜುನ ಇರುವುದಿಲ್ಲ, ಅವನು ಬೇರೆ ಕಡೆ ಯುದ್ಧಕ್ಕೆ ಹೋಗಿರ್ತಾನೆ, ಬೇರೆ ಪ್ರದೇಶದಲ್ಲಿ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಉಳಿದವರನ್ನೆಲ್ಲ ಈ ಸೈಂಧವ ಅಲ್ಲಿ ತಡೆದು ಬಿಡ್ತಾನೆ.
ಹಾಗಾಗಿ ಒಳಗೆ ಹೋದಾಗ ಅಭಿಮನ್ಯು ಒಬ್ಬನೇ ಆಗ್ಬಿಡ್ತಾನೆ. ಆದ್ರೆ ಯಾವತ್ತೂ ಸಹ ಅಭಿಮನ್ಯು ಹೀಗೆ ಯೋಚನೆ ಮಾಡಲಿ, ಅಯ್ಯೋ ನಾನು ಒಬ್ಬನೇ ಆಗ್ಬಿಟ್ನಲ್ಲೋ, ನಾನೇನ್ ಮಾಡುವುದು ಈಗ, ಉಳಿದವರೆಲ್ಲ ಬರಲೇ ಇಲ್ಲ ನನ್ನ ಜೊತೆಗೆ, ಅವರ ಸಹಾಯ ಇಲ್ಲದೆ ನಾನೇನ್ ಮಾಡುವುದು ಅಂತ ಅಭಿಮನ್ಯು ಯೋಚನೆನೇ ಮಾಡ್ಲಿಲ್ಲ. ಒಳಗೆ ಹೋದ, ಧೈರ್ಯವಾಗಿ ಎಲ್ಲರ ಜೊತೆಗೇನು ಯುದ್ಧವನ್ನು ಮಾಡ್ತಾ ಇದ್ದ. ಅಲ್ಲಿದ್ದಂಥವರು ದೊಡ್ಡ ದೊಡ್ಡ ವೀರರುಗಳು, ವೀರಾಧಿ ವೀರರುಗಳು ಇದ್ರು ಕೌರವ ಸೈನ್ಯದಲ್ಲಿ, ಅವರೆಲ್ಲರ ಜೊತೆಗೇನು ಇವನು ಯುದ್ಧ ಮಾಡ್ತಾ ಇದ್ದ. ಯಾವತ್ತೂ ಸಹ ನಾನು ಒಬ್ಬನೇ ಆಗ್ಬಿಟ್ನಲ್ವಾ ಅನ್ನುವಂತಹ ವಿಚಾರವನ್ನು ಅವನ ಮನಸ್ಸಿನಲ್ಲಿ ಯೋಚನೆನೇ ಮಾಡ್ಲಿಲ್ಲ. ಧೈರ್ಯವಾಗಿ ಒಳಗೆ ಹೋಗಿ ಯುದ್ಧವನ್ನು ಮಾಡ್ತಾ ಇದ್ದ ಎಲ್ಲರ ಜೊತೆಗೆ. ಎಷ್ಟರ ಮಟ್ಟಿಗೆ ಅವನೊಬ್ಬ ಬಾಲಕನಾಗಿರ್ತಕ್ಕಂತಹ ಅಭಿಮನ್ಯು ಎಷ್ಟರ ಮಟ್ಟಿಗೆ ಯುದ್ಧವನ್ನು ಮಾಡಿದ್ದ ಅಂತಂದ್ರೆ, ಇವನು ಮಾಡುವಂತಹ ಯುದ್ಧವನ್ನು ನೋಡಿ ಆ ಎಲ್ಲ ವೀರಾಧಿ ವೀರರುಗಳು ಹೆದರು ಬಿಟ್ರು. ಏನಾದ್ರೂ ಮಾಡಿ ಇವನನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ ಈ ಯುದ್ಧದಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅವರೆಲ್ಲ ಯೋಚನೆ ಮಾಡಿ ಏನಾದ್ರೂ ಮಾಡಿ ಇವನನ್ನು ತಡಿಬೇಕು. ಏನಾದ್ರೂ ಮಾಡಿ ಅಂತಂದ್ರೆ ಏನು, ಅಲ್ಲಿಗೆ ಧರ್ಮ ಮಾರ್ಗವನ್ನು, ನ್ಯಾಯ ಮಾರ್ಗವನ್ನು, ಯುದ್ಧದ ನಿಯಮಗಳನ್ನು ಬೇಕಾದರೂ ಬಿಟ್ಟು ಇವನನ್ನು ಕೊಲ್ಲಬೇಕು ಅನ್ನುವಂತಹ ಯೋಚನೆ ಬಂತು ಅವರಿಗೆ. ಏನಾದ್ರೂ ಮಾಡುವುದಂದ್ರೆ ಬೇರೆ ಯಾವುದೋ ಅಲ್ಲ, ಯುದ್ಧ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿ, ಎಲ್ಲ ಧರ್ಮಗಳನ್ನು ಉಲ್ಲಂಘನೆ ಮಾಡಿ, ಯಾವುದನ್ನೆಲ್ಲ ಮಾಡಬಾರದು ಅದನ್ನೆಲ್ಲ ಮಾಡಿ ಅಭಿಮನ್ಯುವನ್ನ ಅವರೆಲ್ಲರೂ ಸಹ ವಧ ಮಾಡ್ತಾರೆ. ಅದು ಹೇಗೆ, ಒಬ್ಬನ ಜೊತೆಗೆ ಒಬ್ಬ ಯುದ್ಧ ಮಾಡಬೇಕು ಅಂತ ಇರುವುದಲ್ಲಿ. ಆದ್ರೆ ಇವರೆಲ್ಲ ಏನ್ ಮಾಡ್ಬಿಟ್ರು ಅಂತಂದ್ರೆ 7 ಜನ ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ಅಭಿಮನ್ಯು ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಎದುರಿಗೆ ಯುದ್ಧ ಮಾಡಬೇಕು ಅಂತ ಇರುವುದು, ಹಿಂದ್ಗಡೆಯಿಂದಲೂ ಸಹ ಬಂದು ಹೊಡೆಯಕ್ಕೆ ಶುರು ಮಾಡಿದ್ರು, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಇದ್ರೂ ಸಹ ಅಭಿಮನ್ಯು ಏನು ಯೋಚನೆ ಮಾಡ್ಲಿಲ್ಲ, ನಾ ಯುದ್ಧ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಧೈರ್ಯವಾಗಿ ಅವರೆಲ್ಲ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದ. ಆದ್ರೆ ಕೊನೆಗೆ ಅದರಲ್ಲಿ ಅಭಿಮನ್ಯುವಿನ ವಧ ಆಗ್ಬಿಡುತ್ತೆ, ವೀರಗತಿಯನ್ನು ಹೊಂದುತ್ತಾನೆ. ಇದು ಅಲ್ಲಿರುವಂತಹ ಸಂದರ್ಭ. ಆ ಪದ್ಮವ್ಯೂಹದೊಳಗೆ ಅಭಿಮನ್ಯು ಒಬ್ಬನೇ ಆಗ್ಬಿಟ್ಟಿದ್ದ, ಅವನಿಗೆ ಸಹಾಯಕ್ಕೂ ಯಾರು ಇರಲಿಲ್ಲ. ಅವನಿಗೆ ಸಹಾಯ ಸಿಗದೇ ಇರುವ ಹಾಗೆ ಮಾಡಿದವನು ಯಾರು ಅಂತಂದ್ರೆ ಈ ಸೈಂಧವ. ಇವನು ಹೊರಗಡೆ ಎಲ್ಲರನ್ನು ತಡೆದಿದ್ರಿಂದ ಅವನಿಗೆ ಒಳಗೆ ಸಹಾಯ ಇಲ್ಲದೆ ಆಗೋಯ್ತು. ಆದ್ರಿಂದ ಅವನ ವಧ ಆಯ್ತು. ಅದರೊಳಗೆ ಈ ಪ್ರಧಾನ ಕಾರಣ ಈ ಸೈಂಧವ ಆಗಿದ್ದಾನೆ. ಆದ್ರಿಂದ ಉಳಿದವರನ್ನ ಹೇಗಾದ್ರೂ ಯುದ್ಧದಲ್ಲಿ ಕೊಲ್ಲೇಬೇಕು, ಅದು ಮುಂದೆ. ಆದ್ರೆ ಮೊದಲನೇದಾಗಿ ಕೊಲ್ಲಬೇಕಾದದ್ದು ಈ ಸೈಂಧವನನ್ನು ಅಂತ ಹೇಳಿ ಆ ಅರ್ಜುನ ತಕ್ಷಣ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ನಾಳೆ ಸೂರ್ಯಾಸ್ತಮಯದೊಳಗೆ ಈ ಸೈಂಧವನನ್ನು ನಾವು ಕೊಲ್ಲಿಲ್ಲ, ನಾನು ಸಂಹಾರ ಮಾಡ್ಲಿಲ್ಲ ಅಂತಂದ್ರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೀನಿ ಎಂಬುದಾಗಿ ಅವನು ಪ್ರತಿಜ್ಞೆಯನ್ನು ಮಾಡ್ತಾನೆ. ಮಾರನೇ ದಿವಸ ಆ ಸೈಂಧವನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ, ಹೋಗ್ತಾನೆ. ಅಂತೂ ಕೊನೆಗೆ ಸೈಂಧವನನ್ನು ಕೊಲ್ಲುವಂತಹ ಒಂದು ಸಂದರ್ಭ ಬರುತ್ತೆ. ಆ ಸೈಂಧವನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಭಗವಂತ ಅರ್ಜುನನಿಗೊಂದು ವಿಷಯ ಹೇಳ್ತಾನೆ. ಏನು ಅಂತಂದ್ರೆ, ಇವನೇನ್ ಮಾಡ್ತಾನೆ ಅಂತಂದ್ರೆ, ಒಂದು ಬಾಣದಿಂದ ಆ ಸೈಂಧವನ ತಲೆಯನ್ನು ಕಡಿಬೇಕು ಅಂತ ಬಾಣವನ್ನು ಹಾಕ್ತಾ ಇರ್ತಾನೆ ಅರ್ಜುನ. ಆಗ ಭಗವಂತ ಅವನಿಗೆ ಎಚ್ಚರಿಕೆ ಕೊಡ್ತಾನೆ. ಏನು ಅಂತಂದ್ರೆ, ನೋಡಪ್ಪ, ಒಂದು ವಿಷಯ ಇದೆ, ತುಂಬಾ ಸೂಕ್ಷ್ಮವಾದಂತಹ ಒಂದು ವಿಷಯ. ಏನು ಅಂತಂದ್ರೆ, ನೀನು ಆ ಸೈಂಧವನ ತಲೆಯನ್ನು ಕಡಿಯುವಾಗ ಜಾಗ್ರತೆಯಾಗಿ ಮಾಡಬೇಕು ಈ ಕೆಲಸವನ್ನು. ಯಾಕೆ ಅಂತ ಕೇಳಿದ್ರೆ, ಅವನಿಗೊಂದು ವರ ಇದೆ. ಯಾರು ಅವನ ತಲೆಯನ್ನು ಕೆಳಗೆ ಹಾಕ್ತಾನೋ, ಕಡಿದು ಕೆಳಗೆ ಬೀಳಿಸ್ತಾನೋ, ಅವನೂ ಸಹ ಸತ್ತು ಹೋಗ್ತಾನೆ ಅಂತ ಒಂದು ವರ ಅವನಿಗಿದೆ. ಹಾಗಾಗಿ ಅವನ ತಲೆಯನ್ನು ಕಡಿಲಿಕ್ಕೆ ಯಾರು ಧೈರ್ಯ ಮಾಡುವುದಿಲ್ಲ. ಆಯ್ತು ಅಂತ ಆವಾಗ ಅವನು ಹಾಗೆ ಪ್ರಯೋಗ ಮಾಡ್ತಾನೆ. ಇಲ್ಲಿಂದ ಬಾಣವನ್ನು ಹಾಕಿದಾಗ ಸರಿಯಾಗಿ ಆ ತಲೆ ಹೋಗಿ ಯಾವ ಕಡೆಗೆ ಬೀಳ್ಬೇಕಾಗಿದೆಯೋ ಆ ರೀತಿಯಾಗಿ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅದು ಹೋಗಿ ಅವನ ತಂದೆ ತಪಸ್ಸನ್ನು ಮಾಡ್ತಾ ಇರುವಾಗ ಅವನ ಕೈಯಲ್ಲಿ ಬಂದು ಬೀಳುತ್ತೆ. ಅವನಿದೇನಪ್ಪ ಇದು ಅಂತ ಹೇಳಿ ಕೆಳಗೆ ಹಾಕ್ತಾನೆ. ಕೆಳಗೆ ಹಾಕಿದಾಗ ಇವನು ಸತ್ತು ಹೋಗ್ತಾನೆ, ಅವನು ಸತ್ತು ಹೋಗ್ತಾನೆ, ಇಬ್ಬರ ವಧಾನೂ ಆಗುತ್ತೆ. ಇದು ಅಲ್ಲಿ ಮಹಾಭಾರತದಲ್ಲಿ ಇರುವಂತಹ ಒಂದು ಸಂದರ್ಭ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತಂದ್ರೆ, ಒಂದು ವೇಳೆ ಆ ಸಂದರ್ಭದಲ್ಲಿ ಭಗವಂತ ಅರ್ಜುನನಿಗೆ ಈ ಮಾರ್ಗದರ್ಶನ ಮಾಡಿರ್ಲಿಲ್ಲ ಅಂತಂದ್ರೆ ಏನಾಗ್ತಿತ್ತು, ಸೈಂಧವನ ವಧ ಆಗ್ತಿತ್ತು. ಆದ್ರೆ ಅದರ ಜೊತೆಗೆ ಅರ್ಜುನನಿಗೂ ಪ್ರಾಣಾಪಾಯ ಇತ್ತು. ಅದಾಗದೆ ಆ ಸಂದರ್ಭದಲ್ಲಿ ಭಗವಂತ ಜೊತೆಗೆ ಎಲ್ಲ ಯುದ್ಧವನ್ನೆಲ್ಲ ಮಾಡುವವನು ಅರ್ಜುನನೇ. ಆ ಅರ್ಜುನನೇ ಎಲ್ಲ ಯುದ್ಧವನ್ನು ಮಾಡುತ್ತಿದ್ದಾನೆ. ಆದ್ರೆ ಆ ಮಾಡುವಾಗ ಮಧ್ಯದಲ್ಲಿ ಇಂತಿಂತಹ ಸಂದಿಗ್ಧವಾದಂತಹ ಸಂಕಷ್ಟವಾದಂತಹ ಸ್ಥಿತಿಗಳು ಬರ್ಲಿಕ್ಕೆ ಅವಕಾಶ ಇದೆ. ಅಂತಹ ಸಂದರ್ಭದಲ್ಲಿ ಭಗವಂತ ಜೊತೆಯಲ್ಲಿದ್ದು ಅವರನ್ನು ಕಾಪಾಡಿದ. ನೋಡಪ್ಪ, ಹೀಗೆ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿದ್ದ. ಇದು ಅಲ್ಲಿ ನಾವು ನೋಡ್ಬೇಕಂತಹ ಒಂದು ಸಂದರ್ಭ. ಅದೇ ರೀತಿ ಈ ಯುದ್ಧವೆಲ್ಲ ಮುಗಿಯಿತು, ಎಲ್ಲ ಕೌರವರ ವಧ ಆಗೋಯ್ತು, ಪಾಂಡವರು ಗೆದ್ದರು, ಎಲ್ಲ ಆಯ್ತು. ಅವರೆಲ್ಲರೂ ಆಗಿ ಮತ್ತೆ ಪುನಃ ವಾಪಸ್ ಬಂದಿದ್ರು. ಬಂದು ಧೃತರಾಷ್ಟ್ರನ ದರ್ಶನ ಮಾಡ್ಲಿಕ್ಕೆ ಅಂತ ಬರ್ತಾರೆ ಎಲ್ಲರೂ. ಎಲ್ಲ ಮುಗಿದಾಯ್ತು, ಯುದ್ಧ ಎಲ್ಲ ಆಯ್ತು. ಆದ್ರೆ ದೊಡ್ಡಪ್ಪ ಧೃತರಾಷ್ಟ್ರನ ನೋಡ್ಬೇಕು ಅಂತ ಪಾಂಡವರೆಲ್ಲ ಬರ್ತಾರೆ.
ಆ ಧೃತರಾಷ್ಟ್ರ ತುಂಬಾ ದುಃಖದಲ್ಲಿರ್ತಾನೆ. ಯಾಕೆ 100 ಜನ ಮಕ್ಕಳು ಸತ್ತು ಹೋಗ್ಬಿಟ್ರು, ಅದರಿಂದ ತುಂಬಾ ದುಃಖದಲ್ಲಿರ್ತಾನೆ. ಅವನ ವಂಶವೇ ಪೂರ್ತಿ ನಿರ್ನಾಮ ಆಗೋಯ್ತು, ಆದ್ರಿಂದ ಏನ್ ಈಗ ಅಂತ ಹೇಳಿ ಅವನು ತುಂಬಾ ದುಃಖ ಪಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಎಲ್ರು ಪಾಂಡವರು 5 ಜನ ದರ್ಶನ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಜೊತೆಯಲ್ಲಿ ಕೃಷ್ಣನು ಇರ್ತಾನೆ. ಆಗ ಎಲ್ಲ ಮಾತಾಗುತ್ತೆ. ಧೃತರಾಷ್ಟ್ರನಿಗೂ ಪಾಂಡವರೆಲ್ಲ ಹೇಳ್ತಾರೆ, ನಾವು ತುಂಬಾ ಪ್ರಯತ್ನ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡಿದೀವಿ, ಆದ್ರೆ ಏನ್ ಮಾಡುವುದು ಅಂತೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯುದ್ಧವನ್ನು ಮಾಡ್ಬೇಕಾಗಿ ಬಂತು. ಅದರಲ್ಲಿ ನಿನ್ನ 100 ಜನ ಮಕ್ಕಳನ್ನು ಸಹ ಕೊಲ್ಲಬೇಕಾಯ್ತು. ಅಂದ್ರೆ ಈ ಯುದ್ಧ ನಡೀತು ಅಂದ್ರೆ ಪ್ರಾಣಾಪಾಯ ಹಾಗೆ ಆಗುತ್ತೆ. ಇದೆಲ್ಲ ಆಯ್ತು, ಇಷ್ಟೆಲ್ಲ ದುಸ್ಥಿತಿ ಬಂತು ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಧೃತರಾಷ್ಟ್ರನು ಹೇಳ್ತಾನೆ, ಹೌದಪ್ಪ, ಏನ್ ಮಾಡುವುದು, ಇದೆಲ್ಲ ನನ್ನ ಪ್ರಾರಬ್ಧ, ಏನ್ ಮಾಡುವುದು. ನಾನು ಸಹ ತುಂಬಾ ಯೋಚನೆ ಮಾಡಿದೆ, ತುಂಬಾ ಸಲ ಹೇಳಿದ್ದೆ ದುರ್ಯೋಧನನಿಗೆ, ಆದ್ರೆ ನಾನು ಹೇಳಿದ್ ಕೇಳಲಿಲ್ಲ, ಕೊನೆಗೆ ಹೀಗಾಗೋಯ್ತು ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತೇವೆ. ಸರಿ ಬಿಡಿ, ಆಯ್ತು. ಧೃತರಾಷ್ಟ್ರ ಹೇಳಿದ್ರೆ, ಸರಿ ಆಗೋಯ್ತು ಬಿಡಿ, ಈಗ ನೀವಾದ್ರೂ ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿ ಈ ಸಿಂಹಾಸನದಲ್ಲಿ ಕೂತ್ಕೊಂಡು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನೆಲ್ಲ ಎಂಬುದಾಗಿ ಧೃತರಾಷ್ಟ್ರ ಹೇಳ್ತಾನೆ. ಅವರೆಲ್ಲರೂ ಏನ್ ಮಾಡುತ್ತೆ, ಪಾಂಡವರೆಲ್ಲ ಆಯ್ತು ಅಂತ ಹೇಳಿ ಕೊನೆಗೆ ಅವನಿಗೆ ನಮಸ್ಕಾರ ಮಾಡಿ ಅಪ್ಪಣೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ಧೃತರಾಷ್ಟ್ರ ಹೇಳ್ತಾನೆ, ಒಂದ್ ಕೆಲಸ ಮಾಡ್ರಿ, ನಿಮ್ಮಲ್ಲಿ ನೀವು 5 ಜನರಲ್ಲಿ ಒಂದ್ಸಲಿ ಭೀಮ ಇದಾನಲ್ಲೋ, ಅವನೊಂದ್ಸಲಿ ನನ್ನ ಹತ್ರಕ್ ಬರ್ಲಿಕ್ಕೆ ಹೇಳಿ, ನಾನು ಅವನನ್ನು ಒಂದ್ಸಲಿ ಆಲಿಂಗನ ಮಾಡ್ಕೊಳ್ಬೇಕು ಅಂತ ಧೃತರಾಷ್ಟ್ರ ಹೇಳ್ತಾನೆ. ಆಗ ಇವರೆಲ್ಲ ಸರಿ ದೊಡ್ಡಪ್ಪ ಕರೀತಿದ್ದಾರೆ, ಹತ್ರಕ್ ಹೋಗ್ಬೇಕು ಬರ್ಬೇಕು ಅಂತ ಕರೀತಿರ್ಬೇಕಾದ್ರೆ ಹೋಗ್ಲೇಬೇಕು ಅಂತ ಹೇಳಿ ಭೀಮ ಏನ್ ಮಾಡ್ತಾನೆ ಅಂತಂದ್ರೆ ಹತ್ರಕ್ ಹೋಗ್ತಾನೆ. ಎಲ್ಲಿದ್ಯಪ್ಪ ಭೀಮ ಒಂದ್ಸಲಿ, ಅವನಿಗೆ ಕಣ್ ಕಾಣುವುದಿಲ್ಲ ಹೇಗಾದ್ರು ಧೃತರಾಷ್ಟ್ರನಿಗೆ. ಎಲ್ಲಿದ್ಯಪ್ಪ ಭೀಮ ಒಂದ್ಸಲಿ ನನ್ನ ಹತ್ರಕ್ ಬಾ ಅಂತ ಹೇಳ್ತಾನೆ. ಆಯ್ತು ಅಂತ ಇವನ್ ಹತ್ರಕ್ ಹೋಗ್ತಾ ಇರ್ತಾನೆ. ಹೋಗುವಾಗ ಕೃಷ್ಣ ಹೇಳ್ತಾನೆ, ಹೋಗ್ಬೇಡ, ನೀನ್ ಹತ್ರಕ್ ಹೋಗ್ಬೇಡ, ಧೃತರಾಷ್ಟ್ರನ ಹತ್ರಕ್ಕೆ ನೀನ್ ಹೋಗ್ಬಾರ್ದು. ಅಲ್ಲ, ಕರೀತಿದ್ದಾರೆ, ಹೋಗುದೇ ಹೇಗೆ, ನೀನ್ ಹೋಗೋದು ಬೇಡ. ಪಕ್ಕದಲ್ಲಿ ಈ ಭೀಮಂದು ಒಂದು ದೊಡ್ಡ ವಿಗ್ರಹ ಇತ್ತು, ಉಕ್ಕಿನ ಒಂದು ವಿಗ್ರಹ ಇತ್ತು. ಆ ವಿಗ್ರಹನ ಮೊದಲು ದುರ್ಯೋಧನ ಅದನ್ನು ಮಾಡಿಸಿ ಇಟ್ಟಿದ್ದ. ಆ ವಿಗ್ರಹನ ಮಾಡಿ ಮೊದಲು ಅಂದ್ರೆ ಯಾಕಂತಂದ್ರೆ ಅವನ ಕಂಡ್ರೆ ಇವನಿಗೆ ಆಗುವುದಿಲ್ಲ. ಪಾಂಡವರಲ್ಲೂ ತುಂಬಾ ಕೋಪ ಇರುವುದು ಈ ದುರ್ಯೋಧನನಿಗೆ ಭೀಮನ ಮೇಲೆ, ಅತ್ಯಂತ ಶತ್ರುತ್ವ ಇರುವುದು ಭೀಮನ ಮೇಲೆ. ಹಾಗಾಗಿ ಅವನೇನ್ ಮಾಡಿದ ಅಂತಂದ್ರೆ ಅವನಿಗೆ ಕೋಪ ಬಂದವಾಗೆಲ್ಲ ದುರ್ಯೋಧನನಿಗೆ ಕೋಪ ಬಂದವಾಗೆಲ್ಲ ಈ ವಿಗ್ರಹಕ್ಕೆ ಹೊಡಿತಾ ಇದ್ದ. ಭೀಮನಿಗೆ ಹೊಡೆಯಕ್ಕಾಗೋದಿಲ್ಲ, ನೇರವಾಗಿ ಹೋಗಿ ಅಂತ ಹೇಳಿ ಈ ಒಂದು ವಿಗ್ರಹ ಮಾಡಿಸಿ ಇಟ್ಕೊಂಡು ಅವನಿಗೆ ಕೋಪ ಬಂದಾಗೆಲ್ಲ ಅದಕ್ಕೆ ಹೊಡೆಯುವುದು ಹಂಗೆಲ್ಲ ಮಾಡ್ತಾ ಇದ್ದ ಅವನು. ಹಾಗೆ ಒಂದು ವಿಗ್ರಹ ಮಾಡಿಸಿ ಇಟ್ಕೊಂಡಿದ್ದ. ಅದೇ ಆಕಾರದಲ್ಲಿ ಭೀಮ ಹೇಗಿರ್ತಾನೋ, ಅದು ಎಷ್ಟು ಎತ್ತರ ಇರ್ತಾನೋ, ಯಾವ ತರ ಅವನ ಶರೀರ ಇರುತ್ತೋ ಅದೇ ತರ ಒಂದು ವಿಗ್ರಹ ಮಾಡಿಸಿ ಇಟ್ಕೊಂಡಿದ್ದ. ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ಹೋಗ್ಬೇಡ ಧೃತರಾಷ್ಟ್ರನ ಹತ್ರಕ್ಕೆ, ಈ ವಿಗ್ರಹನ ತಗೊಂಡೋಗಿ ಮುಂದೆ ಇಡು ಅಂತ ಹೇಳ್ತಾನೆ. ಅದ್ಯಾಕೆ, ನಮ್ಮನ್ನು ಕರೀತಿದಾರಲ್ಲ, ದೊಡ್ಡಪ್ಪ ಕರೀತಿರ್ಬೇಕಾದ್ರೆ, ಅಷ್ಟು ಪ್ರೀತಿಯಿಂದ ಕರೀತಿರ್ಬೇಕಾದ್ರೆ ವಿಗ್ರಹನ ಯಾಕೆ ಇಡಬೇಕು, ಅದೆಲ್ಲ ಮಾತಾಡ್ಬೇಡ, ನಾನು ಹೇಳಿದ್ದನ್ ಮಾಡಷ್ಟೇ ಅಂತ ಕೃಷ್ಣ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಆ ವಿಗ್ರಹನ ತಗೊಂಡೋಗಿ ಧೃತರಾಷ್ಟ್ರನ ಹತ್ರ ಇಟ್ಟು ಹೇಳ್ತಾನೆ, ದೊಡ್ಡಪ್ಪ, ಈಗ ನಾನು ಬಂದಿದ್ದೀನಿ, ಏನು ವಿಷಯ, ಬಂದಿದ್ದೇನಪ್ಪ, ಒಂದ್ಸಲಿ ನಿನ್ನ ಆಲಿಂಗನ ಮಾಡ್ಕೊಳ್ಬೇಕು, ತಪ್ಕೊಳ್ಬೇಕು ಅಂತ ಹೇಳಿ ಈ ಧೃತರಾಷ್ಟ್ರ ಏನ್ ಮಾಡ್ತಾನೆ ಅಂತಂದ್ರೆ ಈ ಭೀಮನನ್ನ ಆಲಿಂಗನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಾಗ ಸರಿಯಾಗಿ ಆ ವಿಗ್ರಹವನ್ನು ಮುಂದೆ ಇಡ್ತಾನೆ. ಆಗ ಆ ಧೃತರಾಷ್ಟ್ರ ಆ ವಿಗ್ರಹವನ್ನು ಆಲಿಂಗನ ಮಾಡ್ಕೊಂಡ್ ಬಿಡ್ತಾನೆ. ಮಾಡಿ ಒಂದೇ ಒಂದು ಕ್ಷಣದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನು ಗಟ್ಟಿಯಾಗಿ ತನ್ನ ಬಾಹುಗಳಿಂದ ಒತ್ತು ಬಿಡ್ತಾನೆ ಆ ಧೃತರಾಷ್ಟ್ರ. ಆ ಒತ್ತಿದ್ದಕ್ಕೆ ಆ ಉಕ್ಕಿನ ವಿಗ್ರಹನೂ ಸಹ ಚೂರಾಗೋಗುತ್ತೆ. ಅಂದ್ರೆ ಅಷ್ಟು ಬಲ ಧೃತರಾಷ್ಟ್ರನಿಗೆ ಕಣ್ಣು ಕಾಣೋದಿಲ್ಲ ಅಷ್ಟೇ, ಆದ್ರೆ ಅವನಿಗೆ ಬಲ ಮಾತ್ರ ತುಂಬಾ ಅಸಾಧಾರಣವಾಗಿತ್ತು. ಬಹಳ ಬಲ ಇತ್ತು ಅವನ ಶರೀರದಲ್ಲಿ. ಎಷ್ಟು ಬಲ ಅಂತಂದ್ರೆ ಅವನ ಆ ಉಕ್ಕಿನ ವಿಗ್ರಹನ್ನೇ ಚೂರು ಮಾಡಿಬಿಡ್ತಾನೆ. ಗಟ್ಟಿಯಾಗಿ ಅವನ ಮಗನನ್ನು ಒಂದ್ಸಲಿ ನೆನ್ಪು ಮಾಡ್ಕೊಂಡು, ಆ ದುರ್ಯೋಧನನ್ನ ನೆನ್ಪು ಮಾಡ್ಕೊಂಡು ಆ ವಿಗ್ರಹವನ್ನು ಗಟ್ಟಿಯಾಗಿ ಒತ್ತು ಬಿಟ್ಟಿದಾಗ ಅದು ಚೂರಾಗೋಗುತ್ತೆ. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಅವನಿಗೆ, ಓ, ಇದು ಭೀಮ ಅಲ್ಲ, ಇದ್ದಿದ್ದು ಈ ವಿಗ್ರಹ ಅಂತ ಹೇಳಿ. ಯಾಕೆ ಅಂತಂದ್ರೆ ಅವನ ಮನಸ್ಸಿನಲ್ಲಿ ಅಷ್ಟು ಕೋಪ ಇತ್ತು. ಎಲ್ಲ ಗೊತ್ತಿದೆ ಅವನಿಗೆ, ಧೃತರಾಷ್ಟ್ರನಿಗೆ ಎಲ್ಲವೂ ಗೊತ್ತಿದೆ. ಪಾಂಡವರು ತುಂಬಾ ಒಳ್ಳೆಯವರು, ಅವನ ಮಕ್ಕಳೇ ತುಂಬಾ ದುಷ್ಟರು, ದುರ್ಯೋಧನಾದಿಗಳೆಲ್ಲ ತುಂಬಾ ದುಷ್ಟರು, ಇವರು ಪಾಂಡವರಿಗೆ ತುಂಬಾ ಅನ್ಯಾಯವನ್ನು ಮಾಡಿದ್ದಾರೆ, ವಾಸ್ತವವಾಗಿ ಇವರಿಗೆ ಏನಾಗ್ಬೇಕಾಗಿದೆಯೋ ಅದೇ ಆಗಿದೆ ಅನ್ನೋದೆಲ್ಲ ಗೊತ್ತಿದೆ. ಆದ್ರೆ ಅಷ್ಟೆಲ್ಲ ಗೊತ್ತಿದ್ರೂ ಸಹ ಆ ಪುತ್ರ ವ್ಯಾಮೋಹ, ಆ ಮಗನ ಮಕ್ಕಳು ಅಂತಂದ ಮೇಲೆ ಅದೊಂದು ವ್ಯಾಮೋಹ ಆ ದುರ್ಯೋಧನನ ಮೇಲೆ ಅದಿದ್ದಿತ್ತಾದ್ರಿಂದ ಉಳಿದ ಪಾಂಡವರು ಅಂದ್ರೆ ಧರ್ಮರಾಜ, ಅರ್ಜುನ ಅವರ ಬಗ್ಗೆ ಅಷ್ಟು ಕೋಪ ಇಲ್ಲ. ಈ ಭೀಮನ ಬಗ್ಗೆ ತುಂಬಾ ಕೋಪ. ಯಾಕಂದ್ರೆ 100 ಜನ ಮಕ್ಕಳನ್ನು ಕೊಂದಿದ್ದವನೇ, ಅವನೊಬ್ಬನೇ. ದುರ್ಯೋಧನನ ಮೊದಲಾದ 100 ಜನರನ್ನು ಕೊಂದಿದ್ದ ಅವನೊಬ್ಬನೇ ಇಷ್ಟು ಜನರನ್ನು ಕೊಂದಿದ್ರಿಂದ ಅವನ ಮೇಲೆ ತುಂಬಾ ಇತ್ತು. ಏನಾದ್ರೂ ಮಾಡಿ ಅವನನ್ನು ಕೊಲ್ಲಬೇಕು ಅಂತ
ಧೃತರಾಷ್ಟ್ರನ ಮನಸ್ಸಲ್ಲಿ ಆದ್ರೆ ಹೊರಗೆ ಮಾತ್ರ ತುಂಬಾ ಪ್ರೀತಿ ಇರುವಂತರ ಮಾತಾಡಿ ಅವನನ್ನ ಹತ್ರ ಕರೆಸ್ಕೊಂಡು ಹೀಗೆ ಮಾಡುವ ಹೊತ್ತಿಗೆ ಕೊನೆಗೆ ಆ ವಿಗ್ರಹ ಚೂರು ಚೂರಾಗೋಯ್ತೆ ಹೊರತು ಭೀಮನಿಗೆ ಏನೂ ಆಗಲಿಲ್ಲ. ಆ ಸಂದರ್ಭದಲ್ಲಿ ಆಗುವ ಹಾಗೆ ಅವನನ್ನು ಕಾಪಾಡಿದ್ದು ಅಂತಂದ್ರೆ ಅದು ಭಗವಂತ. ಹಾಗಾಗಿ ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಈ ರೀತಿಯಾಗಿ ನಾವು ನಮ್ಮ ಪ್ರಯತ್ನವನ್ನ ಜೀವನದಲ್ಲಿ ಮಾಡ್ತಾನೆ ಇರ್ತೀವಿ, ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾನೆ ಇರ್ಬೇಕು. ಆದ್ರೆ ಇದರಲ್ಲಿ ನಮಗೆ ಗೊತ್ತಿಲ್ಲದೇನೆ ಎಷ್ಟೆಷ್ಟೋ ಸಂಕಷ್ಟಗಳು ಬರುವಂತಹದ್ದಿರುತ್ತೆ. ಅದೆಲ್ಲವುದರಿಂದಲೂ ನಾವು ಪಾರಾಗಿ ನಾವು ಚೆನ್ನಾಗಿ ನಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡಿಬೇಕು ಅಂತಂದ್ರೆ ಆ ಭಗವಂತನ ಅನುಗ್ರಹ, ಭಗವಂತ ನಮ್ಮ ಜೊತೆಗಿದ್ರೆ ಮಾತ್ರ ಇದೆಲ್ಲವೂ ಸಾಧ್ಯ ಆಗುತ್ತೆ. ಆ ಭಗವಂತ ಏನ್ ಮಾಡ್ತಾನೆ, ಯಾರೋ ಒಬ್ಬರ ರೂಪದಲ್ಲಿ, ಅಲ್ಲಾದ್ರೆ ಪಾಂಡವರ ಜೊತೆಗೆ ಸ್ವತಃ ಭಗವಂತನೇ ಇದ್ದ. ಆದ್ರೆ ಇಲ್ಲಿ ಭಗವಂತ ಹಾಗೆ ನೇರವಾಗಿಲ್ಲದೆ ಇರ್ಬೋದು, ಆದ್ರೆ ನಮಗೇನಾದ್ರೂ ಒಂದು ಸಂಕಷ್ಟ ಸ್ಥಿತಿ ಬಂದಾಗ ಭಗವಂತ ಯಾರೋ ಒಬ್ಬ ವ್ಯಕ್ತಿಯ ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾನೆ, ನಮಗೆ ಮಾರ್ಗದರ್ಶನ ಮಾಡ್ತಾನೆ, ಅಥವಾ ನಮಗೆ ಒಂದು ಪ್ರೇರಣೆ ಕೊಡ್ತಾನೆ. ಈ ರೀತಿಯಾಗಿ ಮಾಡು, ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ನಮಗೊಂದು ಒಳ್ಳೆ ಪ್ರೇರಣೆಯನ್ನು ಭಗವಂತ ಕೊಡ್ತಾನೆ. ಆ ಪ್ರೇರಣೆಯಂತೆ ನಾವು ಅದರಂತೆ ನಡ್ಕೊಂಡಾಗ ತದನಂತರ ನಮಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಆದ್ರಿಂದ ಈ ರೀತಿಯಾಗಿ ಆ ಭಗವಂತ ನಮ್ಮ ಜೊತೆಗಿದ್ದಾನೆ ಅಂತಂದ್ರೆ ನಮಗೆ ಸಂಕಷ್ಟಗಳು ಬರುವಂತಹ ಸ್ಥಿತಿಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅದರಿಂದ ನಾವು ಹೊರಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇದೆಲ್ಲದೂ ಸಹ ಸುಮ್ಮನೆ ಏನೋ ಪುರಾಣದಲ್ಲೋ ಎಲ್ಲೋ ಇರುವಂತಹ ವಿಷಯ ಅಲ್ಲ. ನಿಜವಾಗಲೂ ಆ ಭಗವಂತನ ವಿಷಯದಲ್ಲಿ ಯಾರು ತುಂಬಾ ಶ್ರದ್ಧಾಭಕ್ತಿಗಳನ್ನು ಹೊಂದಿದವರಾಗಿರ್ತಾರೋ ಅವರಿಗೆ ಅನುಭವದಲ್ಲಿರುವಂತಹ ವಿಷಯ. ಎಷ್ಟು ಸಲ ಭಗವಂತ ನಮಗೆ ಒಂದೊಂದು ಸಂದರ್ಭದಲ್ಲೂ ಪ್ರೇರಣೆಯನ್ನು ಕೊಟ್ಟು, ಕೆಲವೊಂದ್ಸಲ ಏನಾಗುತ್ತೆ, ನಾವೇನೋ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ, ಆದ್ರೆ ಭಗವಂತ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಯಾಕೆ? ಅದು ಮಾಡಿದವರಿಗೆ ಆಗಿರುವಂತಹ ತೊಂದರೆಯನ್ನು ಆಮೇಲೆ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಓ ಇದಕ್ಕೋಸ್ಕರವೇ ಭಗವಂತ ನಮ್ಮನ್ನು ಇದನ್ನು ಮಾಡಬೇಡ ಅಂತ ಹೇಳಿದ್ದು, ನಮ್ಮನ್ನು ಮಾಡ್ಲಿಕ್ಕೆ ಬಿಡದೆ ಇದ್ದಿದ್ದು ಇದಕ್ಕೋಸ್ಕರವೇ ಅಂತ ಆಮೇಲೆ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಆ ಭಗವಂತನ ಭಕ್ತರಾಗಿ ಯಾರಿರ್ತಾರೋ, ನಿಜವಾಗ್ಲೂ ಭಗವಂತನ ವಿಷಯದಲ್ಲಿ ಯಾರು ಭಕ್ತಿಯನ್ನು ಹೊಂದಿರ್ತಾರೋ ಅಂಥವರಿಗೆ ಇದು ಅನುಭವಕ್ಕೆ ಬರುತ್ತೆ.